ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಗ್ರ್ಯಾಜುಟಿನ ಹೇಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳೋದು ಅಂದರೆ ತುಂಬ ಜನಗಳಿಗೆ ಸ್ಯಾಲರೀಸ್ ಎಂಪ್ಲಾಯೀಸ್ಗಳಿಗೆ ಡೌಟ್ಸ್ ಇರುತ್ತೆ. ಹೇಗೆ ಇದು ಯಾವ ಥರ ಇದು ಗ್ರ್ಯಾಜುಟಿನ ಕೊಡ್ತಾರೆ, ಯಾವ ಟೈಮಲ್ಲಿ ಕೊಡ್ತಾರೆ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏನು ಫಾರ್ಮುಲಾ ಇದನ್ನು ಯೂಸ್ ಮಾಡಿದರೆ ಗ್ರ್ಯಾಜುಟಿನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾನೇ ಫಸ್ಟೇ ನೋಡ್ಕೋಬೋದು. ಓಕೆ, ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ, ಇಷ್ಟು ಗ್ರ್ಯಾಜುಟಿ ಅಮೌಂಟು ಬರಬೇಕು. ಅವರು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಗ್ರ್ಯಾಜುಟಿ ಅಮೌಂಟ್ ಕೊಟ್ಟಿದ್ದಾರಾ, ಅಥವಾ ನಾನು ರಿಟೈರ್ಮೆಂಟ್ ಟೈಮಲ್ಲಿ ಕರೆಕ್ಟಾಗಿ ಗ್ರ್ಯಾಜುಟಿ ಅಮೌಂಟ್ ಬಂದಿದೆಯಾ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಇದು ಸ್ಮಾಲ್ ಆರೋ ಡೌಟ್ಸ್ ಇದ್ದೇ ಇರುತ್ತೆ. ಎಲ್ಲ ಕ್ಲಿಯರ್ ಆಗಿ ಇದೊಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಇದನ್ನ ಲಾಸ್ಟ್ ತನಕ ನೋಡಿ. ಯಾರ್ಯಾರು ನನ್ನ ಫಸ್ಟ್ ಟೈಮ್ ನೋಡಿದ್ದೀನಿ ಪ್ರತಿಯೊಬ್ಬರು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಒಳ್ಳೊಳ್ಳೆ ಗುಡ್ ಕಂಡು ಅಂದರೆ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಷನ್ನೇ ನಿಮ್ಗಳಿಗೆ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈಗ ತುಂಬ ಅಂದರೆ ಸ್ಯಾಲರೀಸ್ ಎಂಪ್ಲಾಯೀಸ್ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಆಗಲಿ ಅಥವಾ ಪ್ರೈವೇಟ್ ಕಂಪ್ನೀಸಲ್ಲಿ ಆಗಲಿ. ಎಲ್ಲ ಕಂಪ್ನೀಸು ಆ್ಯಕ್ಟ್ 1972 ಅಂಡರ್ ಆಕ್ಟೇ ಇರ್ತವೆ ವೀಕ್ಷಕರೇ. ಯಾವ್ದಾದ್ರು ಆಕ್ಟ್ ಕಂಪ್ನಿ ಅಂಡ್ ಆ ಆಕ್ಟ್ ಒಳಗಿರಲಿಲ್ಲ ಅಂದರೆ 1972 ಆಕ್ಟ ಫಾಲೋ ಮಾಡ್ತಿರ್ಲಿಲ್ಲ ಅಂದರೆ ಅವ್ರಿಗೆ ಬೇರೆ ಫಾರ್ಮುಲಾ ಗ್ರ್ಯಾಜುಟಿ ಇದೆ. ನಿಮಗೆ ಇದು ಅದನ್ನು ಫಾಲೋ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ ವೀಕ್ ಡೇಸು, ಸ್ಯಾಟರ್ಡೆ ಸಂಡೇ ಯಾರ್ಯಾರು ಹಾಲಿಡೇ ಕೊಡ್ತಾರೆ ಆಲ್ಮೋಸ್ಟ್ ಎವ್ರಿ ಇದಕ್ಕೂ ಅವರು ಆಕ್ಟ್ 1972 ಆಕ್ಟ್ನೇ ಯೂಸ್ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಆ 1972 ಆಕ್ಟ್ ಯೂಸ್ ಮಾಡಿದ್ರೆ ಈ 15/26 ಏನು, 15/30 ಏನು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಗ್ರ್ಯಾಜುಟಿನ ಪ್ರತಿಯೊಬ್ಬರೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು, ಈ ಗ್ರ್ಯಾಜುಟಿ ಏನು ಅಮೌಂಟ್ ಅನ್ನೋ ಪ್ರತಿಯೊಬ್ಬರು ನಮ್ಮ ಸಿಟಿಜನ್ಸ್ಗೂ ಗೊತ್ತಿರಬೇಕು ವೀಕ್ಷಕರೇ. ಈ ಗ್ರ್ಯಾಜುಟಿ ಅನ್ನೋದು ಒಂದು ಕಂಪನಿಲಿ ವಿತೌಟ್ ಎನಿ ಗ್ಯಾಪ್ ನೀವು 5 ಇಯರ್ಸ್ ಸರ್ವಿಸ್ ಮಾಡಿದರೆ, ಮೋರ್ ದೆನ್ 5 ಇಯರ್ಸ್ ಮಾಡಿರೋ ವೀಕ್ಷಕರೇ, ನಿಮಗೆ ಈ ಗ್ರ್ಯಾಜುಟಿ ಅಮೌಂಟ್ನ ನೀವು ಆ ಕಂಪ್ನಿ ಬಿಡಬೇಕಾದ್ರೆ ಅಥವಾ ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ನೀವೇನಾದ್ರು ಗೌರ್ಮೆಂಟ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ರೆ ರಿಟೈರ್ಮೆಂಟಲ್ಲಿ ನಿಮಗೆ ಫುಲ್ ಅಮೌಂಟು ಬರುತ್ತೆ ವೀಕ್ಷಕರೇ. ಅದಕ್ಕಾಗಿ ನಾನು ಏನು ಅದು ಎಷ್ಟು ವರ್ಷ ಇಯರ್ ಆಫ್ ಸರ್ವಿಸು ಅಥವಾ ನೀವು ಎಷ್ಟು ವರ್ಷ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳೋದು, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದಕ್ಕೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಗ್ರ್ಯಾಜುಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ ವೀಕ್ಷಕರೇ. ಬಟ್ ಇವೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಿ ನೀವು. ಏನು ಅದು ಗ್ರ್ಯಾಜುಟಿ ಅಥವಾ ಏನು ಆಕ್ಟ್, ಇದು ಯಾವ ಥರ ಫ್ಯಾಕ್ಟರ್ ಯೂಸ್ ಮಾಡ್ತಾರೆ ಅನ್ನೋದೊಂದು ಇನ್ಫಾರ್ಮೇಷನ್ ನೋಡೋಣ ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ನೀವು ಏನೇ ಕಂಪ್ನಿಲಿ, ಒಂದು ಕಂಪ್ನಿಲಿ ಈಗ IT ಇರೋರು ತುಂಬ ಸ್ವಿಚ್ ಮಾಡ್ತಾ ಇರ್ತಾರೆ ಕಂಪ್ನಿನ ಒಂದರಿಂದ ಒಂದು ಮಿನಿಮಮ್ಮು 5 ಇಯರ್ಸು ವರ್ಕ್ ಮಾಡಲೇಬಿರಬೇಕು ವೀಕ್ಷಕರೇ. ನೀವೇನಾದ್ರು 5 ಇಯರ್ಸ್ ಒಂದು ಕಂಪ್ನಿಲಿ ನೀವು ವರ್ಕ್ ಮಾಡಿದರೆ 5.1ಗೆ ನೀವು ಚೇಂಜ್ ಮಾಡಿರೋ ಗ್ರ್ಯಾಜುಟಿ ಬರುತ್ತೆ. 5 ಇಯರ್ಸ್ ಕಂಪ್ಲೀಟ್ ಮಾಡಿರೋ ಬರುತ್ತೆ. ನೀವೇನಾದ್ರು 4.10 4.11 ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಗ್ರ್ಯಾಜುಟಿ ಬರಲ್ಲ ವೀಕ್ಷಕರೇ. ಮೇಕ್ ಶೋರ್ ದಟ್ ನೀವು ಕಂಪ್ನಿನ ಬಿಡಬೇಕಾದ್ರೆ ನಿಮಗೆ ಒಂದು ಹೈ ಸ್ಯಾಲ್ರಿದು ಬರ್ತಾ ಇದೆ, ನನಗದು ತುಂಬ ಇದಿದೆ, ನನ್ನ ಗ್ರ್ಯಾಜುಟಿ ಅಮೌಂಟ್ಗಿಂತ ಅಲ್ಲಿ ಪೇ ಜಾಸ್ತಿ ಮಾಡ್ತವ್ರೆ, ಅಲ್ಲಿ ನನಗೆ ಪ್ರಾಜೆಕ್ಟ್ ಚೆನ್ನಾಗಿದೆ, ಕಂಪ್ನಿ ಚೆನ್ನಾಗಿದೆ, ಅಲ್ಲಿ ಬಿ ಗೆಟಿಂಗ್ ಮೋರ್ ಅಂತ ಇದ್ದರೆ ಮಾತ್ರ ನೀವು ಡಿಸೈಡ್ ಮಾಡ್ಕೊಂಡು ಹೋಗಿ. ಇಲ್ಲಾಂದರೆ 4.7 4.7 4.8 ಯಾರ್ಯಾರು ಅವಾಗೆಲ್ಲ ಬಿಡ್ತಿದ್ದೀರ ಕಂಪ್ನಿ ಅವ್ರನ್ನ ಸ್ವಲ್ಪ ನೋಡಿಕೊಂಡು ಚೇಂಜ್ ಮಾಡಿಕೊಡಿ. ಏನಕ್ಕೆ ಅಂದರೆ ನಿಮ್ಮ ಗ್ರ್ಯಾಜುಟಿ ಅಮೌಂಟ್ ಆಲ್ಮೋಸ್ಟ್ ನೀವೊಂದು 2-3 ಲಕ್ಷ 4-5 ಲಕ್ಷ ಗ್ರ್ಯಾಜುಟಿ ಅಮೌಂಟ್ನ ತಗೊಂಡು ನೀವು ಎಕ್ಸ್ಟ್ರಾ ತಗೊಂಡು ಹೋಗ್ಬೋದು ವೀಕ್ಷಕರೇ. ಅಲ್ಲಿ ನಿಮಗೆ ಬೋನಸ್ ಕೊಡ್ತೀನಿ ಅಂದ್ರೂ ಅದನ್ನು ವೇಸ್ಟೇಯ. ಬೋನಸ್ ಆಲ್ಮೋಸ್ಟ್ 1.5 lakh 2 lakhs ಒಳಗೇನೆ ಕೊಡ್ತಾರೆ ಎಲ್ಲರೂ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಯಾರೇ ಕಂಪ್ನಿ ಚೇಂಜ್ ಮಾಡಬೇಕು ಅಂದ್ರೂ 4.7 ಅಥವಾ 4.9 ಒಳಗಡೆನೆ ನೀವು ಕಂಪ್ನಿನ ಚೇಂಜ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ನಾನು 6 ಇಯರ್ಗೆ ಬಿಟ್ಟೆ 7 ಇಯರ್ಗೆ ಬಿಟ್ಟೆ, ನನಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಬರೀ 5 ಇಯರ್ಸ್ ತಾಣ್ತಾರೆ. ಇಲ್ಲ ವೀಕ್ಷಕರೇ, 5 ಇಯರ್ಸ್ ಆದಮೇಲೆ ನಿಮಗೆ ಎಷ್ಟೇ ಇಯರ್ಸ್ ವರ್ಕ್ ಮಾಡ್ಕೊಂಡ್ಲಿ ನಿಮಗೆ 6.9 ಅಂತಂದರೆ 7ಗೆ ಕನ್ಸಿಡರ್ ಮಾಡ್ಕೊಳ್ತಾರೆ, 7 ಇಯರ್ಸ್ ಅಂತ. ಅಥವಾ ನೀವು 4.5 ಒಳಗಡೆ ಕೆಳಗಡೆ ಇದ್ದರೆ ನಿಮಗೆ 6.5 ಇಯರ್ಸ್ ಇದ್ದರೆ ಅಲ್ಲಿ 6 ಇಯರ್ಸ್ ಆ ಥರ ಕನ್ಸಿಡರ್ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ಗ್ರ್ಯಾಜುಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ವರ್ಕ್ ಮಾಡಿರೋ ಒಂದು ಕಂಪ್ನಿಲಿ 5 ಇಯರ್ಸ್ ಮೇಲೆ ಬಿಟ್ಟರೆ ತುಂಬಾ ಒಳ್ಳೆಯದು. ನಿಮಗೆ ಗ್ರ್ಯಾಜುಟಿ ಅಮೌಂಟ್ ಕೂಡ ನೀವು ತಗೊಂಡು ಹೋಗ್ಬೋದು ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ಆಕ್ಟ್ 1972 ಎಲ್ಲ ಕಂಪ್ನೀಸು ಅಂಡರ್ ಆಕ್ಟ್ 1972ನೇ ಬರುತ್ತೆ. ಅವಾಗ ವೇವ್ಸ್ ಫ್ಯಾಕ್ಟರ್ 15 days/26 ಅದು ಅವ್ರು ಕೊಟ್ಟಿದ್ದಾರೆ. ಅದು 26 ಏನಂದರೆ ನಿಮಗೆ 30 daysಲ್ಲಿ 26 daysನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರು /26 ಮಾಡ್ತಾರೆ ವೀಕ್ಷಕರೇ. ಇನ್ನೊಂದು ಏನಂದರೆ, ಆಕ್ಟ್ ಯಾರೇ 1972 ಇರಲ್ಲ ಅವರಿಗೆ /30 ಮಾಡ್ತಾರೆ, ಅವರಿಗೆ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಅಮೌಂಟು. ಯಾರ್ಯಾರು ನಮ್ಮ ಆಲ್ಮೋಸ್ಟ್ ಎಲ್ಲ IT ಕಂಪ್ನೀಸ್ ಎಲ್ಲ ಆಕ್ಟ್ 1972 ಇರುತ್ತೆ, ಅವರಿಗೆಲ್ಲ ಫ್ಯಾಕ್ಟರ್ 15/26 ಬರುತ್ತೆ ವೀಕ್ಷಕರೇ. ಆ 15 ಅಂದರೆ ಏನಂದರೆ 15 days ವೇಜಸ್ ಪರ್ ಇಯರ್.
ಆ 15 ಡೇಸ್ ವೇಜಸ್ ಪರ್ ಇಯರ್ನ ಅದನ್ನೇ 15 ಡೇಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು 30 ಡೇಸಲ್ಲಿ 26 ಡೇಸ್ ಬೈ ಡಿವೈಡೆಡ್ ಮಾಡೋಕ್ಕೆ ಅಮೌಂಟ್ ಬೈ ಡಿವೈಡೆಡ್ ಬೈ 26 ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅದು ನಿಮ್ಮ ಗ್ರಾಜ್ಯುಟಿ ವೀಕ್ಷಕರೇ. ಅದು ಇನ್ನೊಂದು ಯಾರ್ಯಾರು ಎಲಿಜಿಬಿಲಿಟಿ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ನಿಮಗೆ ಈ ಫ್ಯಾಕ್ಟರ್ಗಳೆಲ್ಲ ಗೊತ್ತಾಗೋದ್ರೆ ನಿಮ್ದು ಫ್ಯಾಕ್ಟರ್ ನಿಮ್ದು ಆಕ್ಟ್ 1972 ಇದೆ ಆ ಕಂಪ್ನಿ ಆಕ್ಟ್ ಅಂತ ಗೊತ್ತಿದ್ರೆ ಅಲ್ಲಿ ನಿಮಗೆ 15/26 ಹಾಕಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಾಂದ್ರೆ 15/30 ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಅದಾದ್ಮೇಲೆ ಎಲಿಜಿಬಿಲಿಟಿ ಹೇಗೆ ರಿಟೈರ್ಮೆಂಟಲ್ಲಿ ನೀವು ತಗೋಬಹುದು. ಆ ರಿಟೈರ್ಮೆಂಟಲ್ಲಿ ನಿಮಗೆ ಫುಲ್ ಅಂಡ್ ಸೆಟಲ್ಮೆಂಟಲ್ಲಿ ಎಲ್ಲ ಫುಲ್ ಅಮೌಂಟು ಬರುತ್ತೆ. ನೀವು ಒಂದೇ ಕಂಪ್ನಿಲಿ ಇದ್ದಾಗ ಫುಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ ಅಂದರೆ. ಈಗ ರೆಸಿಗ್ನೇಷನ್ ಏನು ಮಾಡ್ತೀರಾ ನೀವು 5 ಇಯರ್ಸ್ ಒಳಗಡೆ ಮಾಡಿದ್ರೆ ಬರಲ್ಲ. 5 ಇಯರ್ಸ್ ಯಾವಾಗ ಮಾಡಿದ್ರೆ ನಿಮಗೆ ಆ ಅಮೌಂಟು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟಲ್ಲಿ ಗ್ರಾಜ್ಯುಟಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಅದಾದಮೇಲೆ ನಿಮಗೆ ಡೆತ್ ಅಥವಾ ಡಿಸೆಬಿಲಿಟಿ ನೀವೇನಾದ್ರು ಇಮಿಡಿಯೇಟ್ ನೀವು ಕೆಲಸ ಮಾಡ್ತಾ ಇದ್ದಾಗ ನೀವೇನಾದ್ರು ಸರ್ವಿಸ್ ಮಾಡ್ತಾಲೇ ಇದ್ದೀರಾ, ಅವಾಗ ಇಮಿಡಿಯೇಟ್ ಡೆತ್ ಆಗೋಯ್ತು ಅಥವಾ ಇಮಿಡಿಯೇಟ್ ಡಿಸೆಬಿಲಿಟಿ ಆಗೋಯ್ತು, ಅವಾಗಲೂ ಕೂಡ ನಿಮಗೆ ಅವಾಗ ಅದನ್ನ ಇಮಿಡಿಯೇಟ್ ಆಗಿ ಇದನ್ನ ಗ್ರಾಜ್ಯುಟಿ ಅಮೌಂಟ್ನ ರಿಲೀಸ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಅದಾದ್ಮೇಲೆ ನಿಮಗೆ ಇದೆಲ್ಲ 3 ಎಲಿಜಿಬಿಲಿಟಿ ಇದನ್ನ ನೋಡ್ಕೊಳ್ಳಿ. ನಿಮ್ಮ ಎಲಿಜಿಬಿಲಿಟಿ ಇದಿದ್ರೆ ಮಾತ್ರ ನಿಮಗೆ ಇದು ಸಿಗುತ್ತೆ ಆಕ್ಚುಲಿ. ಅದಾದ್ಮೇಲೆ ನಿಮಗೆ ನೀವೇನು ಎಕ್ಸ್ಟ್ರಾ ಏನು ಇದು ಮಾಡಂಗಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಗ್ರಾಜ್ಯುಟಿ ಫಾರ್ಮ್ಸ್ ಎಲ್ಲ ಕೊಡ್ತಾರೆ. ರೆಸಿಗ್ನೇಷನ್ ಮಾಡ್ಬೇಕಾದ್ರೆ ಅವೆಲ್ಲ ಫಿಲ್ ಮಾಡ್ಬಿಟ್ಟು ಕಂಪ್ನಿಗೆ ಕೊಟ್ಟು ಹೋಗ್ಬೇಕು ವೀಕ್ಷಕರೇ. ನಿಮ್ಗೆ 5 ಇಯರ್ಸ್ ಎಬೋ ಆಗಿದ್ರೆ ನಿಮಗೆಲ್ಲ ಕೊಡ್ತಾರೆ ಫಿಲ್ ಮಾಡಿ ಅಂತ ಏನೇನೋ ಫಾರ್ಮ್ಸ್ ಎಲ್ಲವ. ಎಕ್ಸಿಟ್ ಆಗ್ಬೇಕಾದ್ರೆ ಕಂಪ್ನಿನ ಫಾರ್ಮ್ ಎಲ್ಲ ಕೊಡ್ತಾರೆ. ಗ್ರಾಜ್ಯುಟಿ ಫಾರ್ಮ್ ಎಲ್ಲ ನೀವು 5 ಇಯರ್ಸ್ ಮೇಲೆ ಕಂಪ್ಲೀಟ್ ಮಾಡಿದ್ರೆ ಒಂದೇ ಕಂಪ್ನಿಲಿ ಅವೆಲ್ಲ ಕೊಡ್ತಾರೆ ಫಾರ್ಮ್. ಅವೆಲ್ಲ ಫಿಲ್ ಮಾಡಿ ಅವ್ರಿಗೆ HRCಗೆಲ್ಲ ಕೊಡಿ. ಇಲ್ಲ ಅಂದ್ರೆ ನಿಮಗೆ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಬರೋರಿಗೆ ನಿಮಗೆ ಇಮೇಲ್ ನೋಡ್ತಾ ಇರಿ, ಇಮೇಲಿಗೆ ಗ್ರಾಜ್ಯುಟಿ ಫಾರ್ಮ್ ಎಲ್ಲ ಕಳಿಸ್ಕೊಡ್ತಾರೆ. ಫಿಲ್ ಮಾಡಿ ನೀವು ಕಂಪ್ನಿ ಕಳಿಸ್ಕೊಟ್ರೆ ನಿಮಗೆ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಅಲ್ಲಿ 1 ಮಂತ್ ಅಲ್ಲಿ ನಿಮಗೆ ಎಲ್ಲ ಅಮೌಂಟ್ ಬರುತ್ತೆ ವೀಕ್ಷಕರೇ. ಅದಾದ್ಮೇಲೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್ ಫಾರ್ಮುಲಾ ವೀಕ್ಷಕರೇ. ನಿಮ್ಮ ಲಾಸ್ಟ್ ರನ್ ಬೇಸಿಗೆ ನಿಮ್ಮ ಸ್ಯಾಲರಿ 5 lakhs ಇರ್ಬೋದು, ಅದೆಲ್ಲ ತಗೊಳಕ್ಕಾಗಲ್ಲ. ಅದರಲ್ಲಿ ಡಿವೈಡ್ ಮಾಡಿ ಬೇಸಿಕ್ ಸ್ಯಾಲರಿ ಕೊಟ್ಟಿರ್ತಾರಲ್ಲ ಲಾಸ್ಟ್ ರನ್ ಬೇಸಿಕ್. ಲೆಟ್ಸೆ ನೀವು ನೆಕ್ಸ್ಟ್ ಈ ಮಂತ್ ನೀವು ರಿಸೈನ್ ಮಾಡಿದ್ದೀರಾ, ಈಗ ನೆಕ್ಸ್ಟ್ 3 months ನಿಮ್ದು ನೋಟಿಸ್ ಪೀರಿಯಡ್. ಆ ನೆಕ್ಸ್ಟ್ ಮಂತ್ ಲಾಸ್ಟಲ್ಲಿ ಥರ್ಡ್ ಬಂದಿರುತ್ತಲ್ಲ ಅಲ್ಲಿ ನಿಮಗೆ ಎಷ್ಟು ಸ್ಯಾಲರಿ ಬೇಸಿಕ್ ಸ್ಯಾಲರಿ ಬಂದಿರುತ್ತೆ. ಲೆಟ್ಸೆ 1.2 1 lakh ಅಥವಾ 80,000 ಬೇಸಿಕ್ ಸ್ಯಾಲರಿ ಅಥವಾ 2 lakh ಬೇಸಿಕ್ ಸ್ಯಾಲರಿ ಇದೆಯಾ, ಆ ಬೇಸಿಕ್ ಸ್ಯಾಲರಿನ ಯೂಸ್ ಮಾಡಿಕೊಂಡು ಮತ್ತೆ ನೀವು ಎಷ್ಟು ವರ್ಷ ಲೆಟ್ಸೆ 8 years 8 year ಆಫ್ ಎಕ್ಸ್ಪೀರಿಯನ್ಸ್ ಇದೆಯಾ, 8 year ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ದೀರಾ ಅದು. ಮತ್ತೆ ನನ್ನ ಫ್ಯಾಕ್ಟರ್ ಹೇಳ್ದಂಗೆ 15/26 ಈ 15 ಹಾಕ್ಬಿಟ್ಟು ಇದನ್ನ ನೀವು ಎಲ್ಲದನ್ನ ಇಂಟೂ ಮಾಡಿಕೊಂಡು ಬೈ ಡಿವೈಡೆಡ್ ಬೈ 26 ಮಾಡಿದ್ರೆ ನಿಮ್ಮ ಗ್ರಾಜ್ಯುಟಿ ಅಮೌಂಟ್ ತೋರಿಸುತ್ತೆ. ಇದು ನಿಮಗೆ ಎಷ್ಟು 5,53,000 8 yearsಗೆ 1,20,000 ಬೇಸಿಕ್ ಸ್ಯಾಲರಿ ನಾನು ಮಾತಾಡ್ತಾ ಇರೋದು. ನಿಮ್ಮ ಓವರ್ ಆಲ್ ಸ್ಯಾಲರಿ 2.5 lakhs ಇರ್ಬೋದು, ಬಟ್ ಬೇಸಿಕ್ ಸ್ಯಾಲರಿ ನಿಮಗೆ 1.2 1.1 ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮಗೆಲ್ಲ ಡಿವೈಡ್ ಇರುತ್ತೆ ಸ್ಯಾಲರಿ ಸ್ಲಿಪ್ಪಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇನ್ನೊಂದು ಬೈ 30 ಮಾಡಿದ್ರೆ ನಿಮಗೆ 4,80,000 ಬರುತ್ತೆ ನೋಡಿ. ಆಲ್ಮೋಸ್ಟ್ 60,000-70,000 ಡಿಫ್ರೆನ್ಸಸ್ ಬರುತ್ತೆ. ಯಾವುದು ಆಕ್ಟ್ 1970 ಅಂಡರ್ ಇಲ್ಲ ಅಂತ ಆ ಕಂಪ್ನೀಸು. ಹಾಗಾಗಿ ಪ್ರತಿಯೊಬ್ಬರನ್ನು ನಿಮ್ಮ ಗ್ರಾಜ್ಯುಟಿ ಅಮೌಂಟ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಏನು ಎಲಿಜಿಬಿಲಿಟಿ, ಯಾವ ಥರ ಸರ್ವಿಸು, ಯಾವ ಥರ ಕಂಪ್ನಿನ ಸ್ವಿಚ್ ಮಾಡಬೇಕು, ಸ್ವಿಚ್ ಮಾಡಿದಾಗ ಏನು ನೀವು ಮೈಂಡಲ್ಲಿ ಇಟ್ಕೊಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ಗಮನದಲ್ಲಿ ಇಟ್ಕೊಂಡ್ರೆ ವೀಕ್ಷಕರೇ ಈ ಗ್ರಾಜ್ಯುಟಿನ ನೀವು ಪ್ರತಿಯೊಬ್ಬರು ಈಸಿಯಾಗಿ ತಗೊಂಡು ನೀವು ಬೇರೆ ಕಂಪ್ನಿಗಳಿಗೆ ಹೋಗ್ಬೋದು. ಅಥವಾ ಆನ್ ರಿಟೈರ್ಮೆಂಟಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅಮೌಂಟು ಅನ್ನೋದು ಪ್ರತಿಯೊಂದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡು ನಿಮಗೆ ಅಮೌಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಬೋದು ವೀಕ್ಷಕರೇ. ಒಂಥರ ಪ್ಲಾನ್ ಮಾಡ್ಕೊಬೋದು. ಓಕೆ ನಂದು ಇಷ್ಟು ಅಮೌಂಟ್ ನಂತರ ಸೇವ್ ಥರ ಈಗ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ಅಮೌಂಟ್ ಇದೆ ಅಂದಾಗ ಇದೇ ಥರ ಗ್ರಾಜ್ಯುಟಿ ಓಕೆ ಇಷ್ಟು ಅಮೌಂಟ್ ಇದೆ, ನಾನು ಒಂದೇ ಕಂಪ್ನಿ ಇಷ್ಟು ಸರ್ವಿಸ್ ಮಾಡಿದ್ದೀನಿ ಅಂದರೆ ನನಗೆ ಇಷ್ಟು ಅಮೌಂಟ್ ನನ್ನ ಬ್ಯಾಂಕಲ್ಲಿ ಇದೆ ಅಂತ ನಾನು ಇಂಟ್ರೆಸ್ಟ್ ಬರಲ್ಲ, ಬಟ್ ಇಷ್ಟು ಅಮೌಂಟ್ ಇದೆ ಅಂತ ನೀವು ಇಟ್ಕೊಬೋದಲ್ವ ಒಂದು ಮೈಂಡು. ಏನಾದ್ರು ಮುಂದೆ ಪ್ಲಾನ್ ಮಾಡ್ಕೊಳಕ್ಕೆ ಅಮೌಂಟ್ ಇದೆ, ಅಮೌಂಟಲ್ಲಿ ನಾನು ಪ್ಲಾನ್ ಮಾಡ್ಕೊಬೋದು ಅನ್ನೋದೊಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಹಾಗಾಗಿ ಇದನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ರೆ ಗ್ರಾಜ್ಯುಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳೋದು, ಹೇಗೆ ಎಲ್ಲ ಫಾರ್ಮುಲಾ ಹೇಗೆ ಅನ್ನೋದೊಬ್ಬರಿಗೂ ತಿಳಿಸ್ಕೊಟ್ರೆ ಅವರು ತುಂಬ ಈಸಿ ಆಗುತ್ತೆ. ಅವರಿಗೂ ಅರ್ಥ ಮಾಡ್ಕೊಳಕ್ಕಾಗಲಿ, ಅವ್ರಿಗೂ ಬೇರೆಯವರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿ ಅನ್ನೋದು ಇಂಟೆನ್ಷನ್ನು. ಪ್ರತಿಯೊಬ್ಬರು ಲೈಕ್ ಮಾಡಿ ವೀಕ್ಷಕರೇ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋನ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್.